ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸೊ ಇವತ್ತು ಸಾಯಂಕಾಲದ ವಿಡಿಯೋ ಸಹ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಂತಂದರೆ ಬೆಡ್ಶೀಟ್ನೆಲ್ಲ ವಾಶ್ ಹಾಕಿ ಸೊ ಎಲ್ಲ ಒಣಗಿರೋ ಬಟ್ಟೆ ಎಲ್ಲ ಎತ್ತಾಕಿ ಅಂತಂದ್ಬಿಟ್ಟು ಮಕ್ಕಳಿಗೆ ಹೇಳಿಬಿಟ್ಟು ಹೋಗಿದ್ದೆ. ಸೊ ಅವರೆಲ್ಲ ಆಚೆ ಒಣಗಿರೋ ಬಟ್ಟೆ ಎಲ್ಲ ತೊಗೊಂಬಂದು ಈ ರೀತಿ ಬೆಡ್ಡೆಲ್ಲ ಹರಡ್ಕೊಂಡು ಅದ್ರ ಮೇಲೆ ಬಿದ್ದು ಒರ್ಲಾಡಿ ಈ ಒಂದು ಫಜೀತಿ ಮಾಡಿಕ್ಕಿದ್ದಾರೆ ರೂಮಲ್ಲಿ. ಸೊ ಇವಾಗ ಬಂದು ಮನೆಗೆ ಬಂದು ಬೆಡ್ಶೀಟ್ನ ಮಡಚಿ ಬೆಡ್ಶೀಟ್ ಚೇಂಜ್ ಮಾಡಿದ್ನಲ್ಲ ಬೆಳಗ್ಗೆ, ಅದು ವಾಷಿಂಗ್ ಮಿಷನಲ್ಲೇ ಐತೆ, ಅದನ್ನ ಡ್ರೈಗೆ ಹಾಕಬೇಕು. ಸೊ ಇವಾಗ ಬೇರೆ ಬೆಡ್ಶೀಟ್ನ ಹಾಕ್ತಾಯಿದ್ದೀನಿ. ಸೊ ಸ್ನೇಹಿತರೆ, ನಿಮಗೆ ಇಲ್ಲೊಂದು ಟಿಪ್ ಹೇಳ್ತಾ ಇದ್ದೀನಿ. ಬೆಡ್ಶೀಟು ನಿಮಗೆ ನೀವು ಇಷ್ಟೇ ಸಲ ಹಾಕ್ತಾಯಿದ್ರು ಅದು ಅಂದರೆ ಸರಿಯಾಗಿ ಕೂರ್ತಾ ಇಲ್ಲ, ರಿಮೂವ್ ಆಗ್ತಾಯಿದೆ. ಪದೇ ಪದೇ ನಾವು ಬೆಡ್ಶೀಟ್ನ ಆರ್ಗನೈಸ್ ಮಾಡಬೇಕಾಗಿದೆ ಅಂತಂದ್ಬಿಟ್ಟು ಏನಾದರೂ ಆ ರೀತಿ ನೀವು ಇದರಲ್ಲಿ ಸ್ವಲ್ಪ ಸಫರ್ ಆಗ್ತಿದ್ರೆ ಏನಿಲ್ಲ, ಎಡ್ಜಸ್ಸಲ್ಲಿ 4 ಮೂಲೆಯಲ್ಲಿ ಈ ರೀತಿ ಒಂದು ಗಂಟು ಹಾಕ್ಬಿಟ್ಟು ಟೈಟಿಗೆ ಅದನ್ನು ಬೆಡ್ ಕೆಳಗಡೆ ಸೇರಿಸ್ಬಿಟ್ಟು ಒಂದ್ಸಲಿ ನೀವು ಆರ್ಗನೈಸ್ ಮಾಡ್ಕೊಬೇಡಿ, ಅದು ರಿಮೂವ್ ಆಗಲ್ಲ, ಫಿಟ್ಟಾಗಿ ಕೂರುತ್ತೆ, ನಿಮ್ಗೆ ಅಷ್ಟು ಕೆಲಸನೇ ಇರಲ್ಲ ನೆಕ್ಸ್ಟು. ಸೊ ಇವಾಗ ನಾನು ಬೆಡ್ಶೀಟ್ನ ಹಾಕ್ತಾಯಿದ್ದೀನಿ. ದಿಮ್ ಕವರ್ಸು ಸಹ ನಾನು ಎಲ್ಲ ವಾಶ್ಗೆ ಹಾಕಿದ್ದೀನಿ. ದಿಮ್ ಕವರ್ ಇದಕ್ಕೆ ಸಪ್ರೇಟಾಗಿ ಇಲ್ಲ, ನಾನು ಅದನ್ನೇ ಈಗ ಒಣಗಿಸ್ಬಿಟ್ಟೆ ನಾನು ದಿಮ್ ಕವರನ್ನ ಸೇರಿಸ್ಬಿಟ್ಟು ಹಾಕಬೇಕು. ಸೊ ಇಲ್ಲಿ ಬಂದುಬಿಟ್ಟು ವಿಡಿಯೋ ನಾನು ಸೆಲ್ಫಾಗಿ ತೊಗೊತಾ ಇಲ್ಲ, ನಾನು ಚಿಕ್ಕ ಮಗನ ಕೈಲಿ ಶೂಟ್ ಮಾಡಿಸ್ತಾ ಇದ್ದೀನಿ. ಅವನು ಎಷ್ಟು ಇದಾಗಿ ಮಾಡ್ತಿದ್ದಾನೆ ಅಂತಂದರೆ ವೈಬ್ರೇಟ್ ಆಗ್ತಿದೆ ನೋಡಿ ಕ್ಯಾಮ್ರಾ. ಸೊ ನಾನು ಮಕ್ಳಿಗೆ ಯಾವತ್ತೂ ಫೋನ್ ಕೊಟ್ಟು ನಾನು ವಿಡಿಯೋ ಶೂಟ್ ಮಾಡಿಸ್ಕೊಂಡಿಲ್ಲ, ಅವ್ರಿಗೂ ಸ್ವಲ್ಪ ರೂಢಿ ಆಗಲಿ. ಯಾವಾಗಲೂ ನಾನೊಬ್ಬಳೇ ಸೆಲ್ಫಾಗಿ ತೊಗೋಬೇಕಂತಂದರೆ ಕೆಲವೊಂದೆಲ್ಲ ಮಿಸ್ ಆಗ್ತಾಯಿದೆ ವಿಡಿಯೋ ಕ್ಲಿಪ್ಸು ಅಂತಂದ್ಬಿಟ್ಟು ಅವ್ನ ಕೈ ಕೊಟ್ಟೆ. ಸೊ ಅವನಿಗೆ ಏನೋ ಫಸ್ಟ್ ಟೈಮ್ ತೆಗೆದಿರೋದೆಲ್ಲ ಓಕೆ ಅಂತಂದ್ಬಿಟ್ಟು ಅವನೇನು ಅನ್ನಲಿಲ್ಲ. ನೆಕ್ಸ್ಟ್ ಟೈಮ್ ತೆಗೆದಾಗ ಈ ರೀತಿ ಶೇಕ್ ಆಗ್ದಿರ ಕ್ಯಾಮ್ರನ ಟೈಟಾಗಿ ಹಿಡ್ಕೊಂಬಿಟ್ಟು ಟ್ರೈಪಾಡ್ನ ಈ ರೀತಿ ತೆಗಿಬೇಕು, ಈ ಆ್ಯಂಗಲಲ್ಲಿ ತೆಗಿಬೇಕು. ಏನಾದರೂ ಕೆಲಸ ಮಾಡ್ತಿದ್ರೆ ಅದನ್ನು ಈ ರೀತಿ ಕವರ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ಕೊಂಡು ಅವನ ಕೈಯಲ್ಲಿ ವಿಡಿಯೋ ಶೂಟ್ ಮಾಡಿಸಿದೆ. ಸೊ ರೂಮಲ್ಲೆಲ್ಲ ಆರ್ಗನೈಸ್ ಮಾಡಿದ ಆಯಿತು. ಈಗ ನಮ್ಮ ಮನೆಯವ್ರ ಟೇಬಲೆಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಫೈಲ್ಗಳು ಅವು ಇವೆಲ್ಲ ಇತ್ತು, ಅದನ್ನೆಲ್ಲ ಎತ್ತಿಕ್ಬಿಟ್ಟು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದೆ. ಇಲ್ಲಿ ನನ್ನ ದೊಡ್ಡ ಮಗ ಏನೋ ಬರೀತಿದ್ದಾನೆ, ನಾನು ತೋರಿಸ್ತೀನಿ ಅಂತಂದ್ಬಿಟ್ಟು ನನ್ನ ದೊಡ್ಡ ಮಗನ ಏನೋ ಹೋಮ್ವರ್ಕ್ ಮಾಡ್ತಾಯಿದ್ರೆ, ನಿನ್ನ ರೈಟಿಂಗ್ ಹೇಗಿದೆ ಅಂತಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ತೋರಿಸ್ತೀನಿ ಅಂತಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬೆಳಗ್ಗೆ ನಾನು ಬೆಡ್ಶೀಟ್ ಜೊತೆಗೆ ಒಂದು ಚಾಪೆ ಸಹ ಒಣಗಾಕ್ಬಿಟ್ಟು ಹೋಗಿದ್ದೆ, ಸ್ವಲ್ಪ ವಾಶ್ ಮಾಡಿ. ಅದನ್ನು ತೆಗೆದಿಲ್ಲ ಮಕ್ಕಳು, ಸೊ ಅದನ್ನು ತೆಗೆಯೋದಿದೆ. ಇದು ಬಂದುಬಿಟ್ಟು ನಮ್ಮ ಮನೆ ಔಟ್ಸೈಡ್ ಸ್ವಲ್ಪ ಸಂಧಿ ಥರ ಇದೆ, ಬಾಲ್ಕನಿ ಬಂದಿಲ್ಲ ನಮ್ಮ ಮನೆಗೆ. ಸೊ ಅಲ್ಲೇ ನಾನು ಪರ್ಕೆ ಮರ ಮತ್ತು ಡಸ್ಟ್ಬಿನ್ನು ಈ ರೀತಿಯನ್ನೆಲ್ಲ ನಾನು ಅಲ್ಲೇ ಇಟ್ಕೊಳ್ಳೋದು. ಸೊ ಇವಾಗ ಫೈನಲಿ ಮನೆಯಲ್ಲಿ ಕಸ ಗುಡಿಸೋವಂಥ ಸಮಯ ಬಂತು, ಸಾಯಂಕಾಲ ಆಯ್ತಲ್ಲ. ಸೊ ಹಾಗಾಗಿ ಬಿಸ್ಕೆಟ್ಸ್ ತಿಂದು ಮ್ಯಾಗಿ ಮಾಡಿಕೊಂಡು ಈ ರೀತಿ ಎಲ್ಲಿನ ಪೇಪರಲ್ಲಿ ಎತ್ತು ಬಿಸಾಕಿದ್ದಾರೆ. ನಾನು ಸ್ವಲ್ಪ ಕಿಚನ್ ಆರ್ಗನೈಸೇಷನ್ ಮಾಡ್ಕೋಬೇಕಾಗಿದೆ, ಸ್ವಲ್ಪ ನಂಗೆ ಟೈಮ್ ಬೇಕು ಅದಕ್ಕೆ. ಸಂಡೇ ಆದರೆ ನೋಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ರೈಸು ಮತ್ತು ಗ್ರಾಸರಿ ಎಲ್ಲ ತರಿಸಿದ್ದೆ, ಅದನ್ನೆಲ್ಲ ನಾನು ಕೆಲವೊಂದು ಬಾಕ್ಸಿಗೆ ಫಿಲ್ ಮಾಡೇ ಇಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಖಂಡಿತ ನಾನು ಭಾನುವಾರ ಶೂಟ್ ಮಾಡಿ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ನೆಕ್ಸ್ಟ್ ಅದಾದಮೇಲೆ ಕಿಚನಲ್ಲಿ ಪಾತ್ರೆಗಳು ತೊಳೆಯೋದಿದೆ, ಮತ್ತು ಸಾಯಂಕಾಲ ದೀಪ ಹಚ್ಬೇಕಂತಂದರೆ ಲೈಟ್ ಹಾಕಿ ಕಸ ಗುಡಿಸ್ಬಿಟ್ಟು ಲೈಟ್ ಹಾಕಬೇಕು ಅಂತಂದ್ಬಿಟ್ಟು ನಾನು ಯಾವಾಗಲೂ ಹೇಳಿದ್ದೆ. ಅವನು ಅದಕ್ಕೆ ಹೇಳ್ತಿದ್ದಾನೆ, ಕಸ ಗುಡಿಸ್ತಾ ಇದೆಯಾ ಲೈಟಾಗಿ ಹಾಕಿದೆ ಮಮ್ಮಿ ನೀನು, ನಮ್ಗೆ ಆ ರೀತಿ ಹೇಳ್ತೀಯಲ್ಲ ಅಂತಂದ್ಬಿಟ್ಟು. ಸೊ ಅದಕ್ಕೆ ನಾನು ಅಲ್ಲೇನೋ ಕವರ್ ಮಾಡ್ತಿದ್ದೀನಿ. ಇಲ್ಲ ಇದು ಕಾಣಿಸ್ತಾ ಇಲ್ಲ, ಇಲ್ಲಿ ಕತ್ತಲೆ ಇದೆ ಅಲ್ಲ ಅಡುಗೆ ಮನೆಗೆ, ಸೊ ಹಾಗಾಗಿ ಕಸ ಕಾಣಿಸ್ತಿಲ್ಲ ಅನ್ನೋ ಕಾನ್ಸೆಪ್ಟ್ಗೆ ಲೈಟ್ ಹಾಕಿದೆ ಅಂತಂದ್ಬಿಟ್ಟು ಅವನು ಹೇಳ್ತಿದ್ದಾನೆ. ಸೊ ಮಕ್ಕಳ ಹಾಗೆ ಎಲ್ಲ ನಾವೇನಾದರೂ ಒಂದು ಒಳ್ಳೆ ಮಕ್ಕಳ ಮೈಂಡಲ್ಲಿ ಅದೇ ಒಂದು ಟಾಪಿಕ್ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಇನ್ನೊಂದು ಏನಂತಂದರೆ ನಾವು ಏನು ಕಲಿಸ್ತೀವೋ ಮಕ್ಕಳಿಗೆ ಅದೇ ನಮಗೆ ರಿಪ್ಲೈ ಆಗಿ ಬರುತ್ತೆ. ಆದ್ದರಿಂದಲೇ ಮಕ್ಕಳ ಹತ್ರ ಯಾವಾಗಲೇ ಆಗಲಿ ಕೆಟ್ಟದನ್ನು ಮಾತಾಡೋಕ್ಕೆ ಹೋಗ್ಬೇಡಿ, ಕೆಟ್ಟದನ್ನು ತೋರ್ಸೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಮೈಂಡಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ. ನಾವು ಚಿಕ್ಕ ವಯಸ್ಸಿಂದ ಯಾವ ರೀತಿ ಬೆಳೆಸ್ಕೊಂಡು ಬಂದಿರ್ತೀವೋ ಅದರ ಪ್ರತಿಬಿಂಬನೇ ನಾವು ಅವರ ದೊಡ್ಡವರಾದಮೇಲೆ ನೋಡುವಂಥದ್ದು. ಚಿಕ್ಕ ಮಕ್ಕಳಲ್ಲಿ ನಾವು ಏನು ಮಾಡ್ತೀವೋ ಅದನ್ನು ನಮ್ಮನ್ನು ಅನುಕರಣೆ ಮಾಡ್ತಾರೆ ಮಕ್ಕಳು. ಸೊ
ದೊಡ್ಡವರು ಆಗ್ತಾ ಆಗ್ತಾ ಕೆಲವೊಂದು ಬದಲಾವಣೆ ಆಗುತ್ತೆ. ಅದು ಯಾವಾಗ ಅಂತಂದರೆ ಅವರ ಒಂದು ಸ್ನೇಹಿತರ ಜೊತೆ ಆಗಿರ್ಬೋದು, ಆಚೆ ಕಡೆ ಪ್ರಪಂಚ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನೋಡಿದಾಗ ಮನೆಯಲ್ಲಿ ನಾವು ಅವ್ರ ಮಕ್ಕಳೇ ಟೈಮ್ ಕೊಡೋದನ್ನು ನಮ್ಮ ಒಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಆಚೆ ಪ್ರಪಂಚಕ್ಕೆ ಅವರು ತುಂಬ ಹೊಂದ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ಮಕ್ಕಳಿಗೆ ಆದಷ್ಟು ನಿಮ್ಮ ಸಮಯನ ಕೊಡಿ. ಅಟ್ಲೀಸ್ಟ್ 1 ಅವರ್ ಕೂತ್ಕೊಂಡು ಅವ್ರ ಜೊತೆ ಇವತ್ತು ಏನಾಯಿತು, ಹೆಂಗಾಯಿತು, ಇವತ್ತು ಸ್ಕೂಲಲ್ಲಿ ಏನು ಮಾಡಿದ್ರು, ಯಾರ ಜೊತೆ ಏನು ಮಾತಾಡಿದೆ ಅಂತಂದ್ಬಿಟ್ಟೆಲ್ಲ ನೀವು ಅವ್ರ ಜೊತೆ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡ್ರೆ ನಾವು ಒಳ್ಳೆ ಸ್ನೇಹಿತರಂತೆ ಇರಬೇಕು. ಅವ್ರ ಹತ್ರ ಒಳ್ಳೆ ಒಂದು ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿರ್ಬೇಕಂತ ಪೇರೆಂಟ್ಸ್ ಆದರೆ ಮಕ್ಕಳು ನಮಗೆ ಹತ್ರ ಫ್ರೀಯಾಗೂ ಇರೋದಿಲ್ಲ. ಅವರ ಫ್ರೀಡಮ್ನ ನಾವು ಕಸಿದುಕೊಳ್ಳೋರು ಆಗಿರ್ತೀವಿ. ಇದು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಎಲ್ಲ ಪೇರೆಂಟ್ಸ್ಗೂ ಹೇಳ್ತಿದ್ದೀನಿ, ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಅವ್ರಿಗೆಲ್ಲ ನಾನು ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮಕ್ಕಳ ಬಗ್ಗೆ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಒಂದು ಅನಿಸಿಕೆ ಮತ್ತು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಸಾಯಂಕಾಲ ಕಸ ಗುಡಿಸಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಪಾತ್ರೆಗಳು ಮಾತ್ರ ವಾಶ್ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಚಿಕನ್ ತರಿಸಿದ್ದಾರೆ ಮನೆಗೆ. ಚಿಕನ್ ಯಾಕಂದರೆ ಸಂಡೇನೂ ಏನು ಮಾಡಿರಲಿಲ್ಲ. ಇವಾಗ ಚಿಕನ್ ಕರಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಫ್ರೈ ಮಾಡಿಬಿಡ್ತೀನಿ. ಚಪಾತಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಚಪಾತಿ ಬೇಡ, ಚಿಕನ್ನು ಹೀಟು ಅದು ಹೀಟು ಅಂತಂದ್ಬಿಟ್ಟು ರೈಸೇ ಮಾಡಿಬಿಡು ಅಂತಂದ್ರೆ ಮಕ್ಕಳು. ಸೊ ಹಾಗಾಗಿ ರೈಸು ಮತ್ತು ಚಿಕನ್ ಕರಿನೇ ಮಾಡಿಬಿಟ್ಟೆ. ತುಂಬ ಚೆನ್ನಾಗಿದೆ. ನಾನು ಯಾವ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ಖಂಡಿತ ವೀಡಿಯೋ ಎಲ್ಲ ಪೂರ್ತಿ ನೋಡಿ ಸ್ನೇಹಿತರೆ. ಈಸಿಯಾಗಿ ಮಾಡ್ಬೋದು. ನಾನು ಯಾವುದೇ ಮಸಾಲೆಗಳು ರುಬ್ಬಿಲ್ಲ, ಇಲ್ಲಿ ಹೆಚ್ಚಿನ ಮಸಾಲೆಗಳ ಹಾಕಿಲ್ಲ, ಆರಾಮಾಗಿ ಮಾಡ್ಬೋದು. ಇದು ಒಳ್ಳೆಯ ಒಂದು ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬ್ಯಾಚುಲರ್ಸ್ ಆದರೆ ಕೆಲವರು ಈಗ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಈಗ ಒಂದು ಇದರಲ್ಲಿ ಎಲ್ಲರೂ ಬ್ಯಾಚುಲರ್ಸ್ಗೂ ಮಿಕ್ಸಿ ಇರುತ್ತೆ, ಬೇರೆ ಬೇರೆ ಎಲ್ಲ ಅನುಕೂಲ ಇರುತ್ತೆ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೊಸದಾಗಿ ಯಾರಾದರೂ ಅಡುಗೆ ಕಲಿತಿರೋರಾಗಿರ್ಬೋದು, ಹೊಸದಾಗಿ ಬ್ಯಾಚುಲರ್ಸ್ ಏನಾದರೂ ಮಿಕ್ಸಿ ಇಲ್ದಿರ ನಾವು ರುಬ್ಲಿಕ್ಕಾಗಲ್ಲ ಅಂತ ಅನ್ನೋರು ಈ ರೆಸಿಪಿ ನೋಡ್ಕೊಂಡು ಆರಾಮಾಗಿ ನೀವು ಚಿಕನ್ ರೆಸಿಪಿ ಕಲಿಬೋದು. ಚಿಕನ್ ಫ್ರೈ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿ ಸಹ. ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇದಕ್ಕೆ ಮಸಾಲೆಗಳು ರುಬ್ಬಿ ಕಟ್ ಮಾಡಿ ಅಂತ ಹಾಕುವಂಥದ್ದು ಏನೇ ಇಲ್ಲ. ತುಂಬ ಈಸಿಯಾಗಿ ಪ್ರತಿಯೊಬ್ಬರು ಮಾಡುವಂತಹ ಸ್ಮಾಲ್ ರೆಸಿಪಿ ಇದು. ಟೇಸ್ಟಿಯಾಗಿ ಸಹ ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಕಟ್ ಮಾಡ್ಕೊಂಡೆಲ್ಲ ನಿಮ್ಮ ಮುಂದೆನೇ. ಸೊ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಮತ್ತು ಈರುಳ್ಳಿ, 1-2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಬಿರಿಯಾನಿಯಲ್ಲಿ ನಿಮ್ಮ ಹತ್ರ ಏನು ಸ್ಪೈಸಸ್ ಇರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ನಾನು ಫಸ್ಟಿಗೆ ಎಣ್ಣೆ ಜೊತೆನೇ ನಾನು ಯಾವತ್ತೂ ಅಷ್ಟೇ ಚಕ್ಕೆ ಲವಂಗ ಎಲ್ಲ ನಾನು ಎಣ್ಣೆ ಜೊತೆ ಹಾಕಲ್ಲ. ಈರುಳ್ಳಿ ಹಾಕಿದ್ಮೇಲೆ ಹಾಕೋದು. ಯಾಕಂತಂದರೆ ಲವಂಗ ಅನ್ನೋದು ಎಣ್ಣೆ ಜೊತೆ ಸಿಡಿದಾಗ ಸುಮಾರು ಒಂದಷ್ಟು ಸಲ ನನಗೆ ಮುಖಕ್ಕೆ ಸಿಡಿದಿದೆ. ಸೊ ಲವಂಗ ಬಂದು ಬಿದ್ದು ಗಾಯ ಆಗಿರೋದೆಲ್ಲ ಇದೆ ನನಗೆ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ. ಸೊ ಹಾಗಾಗಿ ನಾನು ಎಣ್ಣೆ ಜೊತೆ ಲವಂಗನ ಕರಿಯೋಕ್ಕೆ ಹೋಗಲ್ಲ. ಈರುಳ್ಳಿ ಹಾಕಿದ ಆದಮೇಲೆ ನಾನು ಸ್ಪೈಸಸ್ ಎಲ್ಲ ಹಾಕ್ತೀನಿ ಪ್ರತಿಯೊಂದಕ್ಕೂ ಅಷ್ಟೇ. ಇವಾಗ ನೋಡಿ, ಇದು ಬಂದುಬಿಟ್ಟು ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಅವೈಲೇಬಲ್ ಇರೋದು ಇದೆ. ಯಾಕಂತಂದರೆ ಮಿಕ್ಸಿ ನಾನು ರಿಪೇರಿಗೆ ಕೊಟ್ಟಿರೋದ್ರಿಂದ ನನ್ನ ಹತ್ರ ಮಿಕ್ಸಿ ಮಾಡ್ಕೊಳ್ಳೋಕ್ಕೆಲ್ಲ ಈಗ ಸದ್ಯಕ್ಕಿಲ್ಲ. ಮೇ ಬಿ ನಾಳೆ ಬರ್ಬೋದು ಮಿಕ್ಸಿ. ಸೊ ಹಾಗಾಗಿ 10 ರೂಪೀಸ್ ಪಾಕೆಟ್ ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ಕೈ ಆಡಿಸಿ. ಎಣ್ಣೆ ಆದಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವರು ಎಣ್ಣೆ ಚೆನ್ನಾಗಿ ತಿಂತಾರೆ ರೆಸಿಪಿ ಇದರಲ್ಲಿ ಕರೀಸ್ಗೆಲ್ಲ, ಅದಕ್ಕೆ. ಯಾಕಂದರೆ ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಹಾಕಿದ್ದೀನಿ. ಚಿಕನಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ ಸುಮ್ಮನೆ ಅಂತಂದ್ಬಿಟ್ಟು ನಾನು ನೋಡ್ಕೊಂಡು ಹಾಕಿದ್ದೀನಿ. ಇದು 1 kg ಚಿಕನ್ ತರಿಸಿದ್ದು. 1 kg ಚಿಕನ್ನು ವಾಶ್ ಮಾಡಿ ಈ ರೀತಿ ಹಾಕ್ಬಿಡ್ತಾಯಿದ್ದೀನಿ. ನಾನು ಅದರಲ್ಲೇನು ಕಟ್ ಮಾಡಿಲ್ಲ, ಒಂದು ಮೀಡಿಯಮ್ ಸೈಜೇ ಕಟ್ ಮಾಡಿ ಮತ್ತು ಇದು ಮಾಡ್ಕೊಳ್ಳೋ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳೋದು ಏನು ಅಷ್ಟು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು, ಸೊ ಅದನ್ನೇ ನಾನು ಮೀಡಿಯಮ್ ಸೈಜಲ್ಲಿದೆ ಅಂತಂದ್ಬಿಟ್ಟು ಹಾಕಿಬಿಟ್ಟಿದ್ದೀನಿ. ಟೊಮೊಟೊನ ಸಹ ನಾನು ಈರುಳ್ಳಿ ಜೊತೆನೇ ಹಾಕಿದ್ದೀನಿ. ಸ್ವಲ್ಪ ಮೆಲ್ಟ್ ಆದಮೇಲೆ ಚಿಕನನ್ನು ಹಾಕಿದ್ದು. ಇವಾಗ ಚಿಕನ್ ನೋಡಿ, ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಇದು 1 ಟೈಮ್ ಸಾಕಾಗುತ್ತೆ ಮಸ್ತಾಗಿ. ಬೆಳಗ್ಗೆ ಗುರುವಾರ ಮತ್ತು ನಾವು ತಿನ್ನಲ್ಲ ಅಂತಂದ್ಬಿಟ್ಟು, ಸೊ ಹಾಗಾಗಿ 1 kg ಚಿಕನ್ ಆಗುತ್ತೆ ಅಂತಂದ್ಬಿಟ್ಟು ಅಷ್ಟನ್ನು ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ.
ಉಪ್ಪು ಅರಿಶಿನ ಮತ್ತು ಇದಕ್ಕೆ ನೀವು ಚಿಕನ್ ಮಸಾಲ ಮಟನ್ ಮಸಾಲ ಏನಿದ್ರೆ ಸೇರಿಸ್ಬೋದು. ಬಟ್ ನಾನು ಇಲ್ಲಿ ಚಿಕನ್ ಮಸಾಲ ಏನು ಸೇರಿಸ್ತಾ ಇಲ್ಲ. ಯಾಕಂತಂದರೆ ನಾನು ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಎಲ್ಲದಕ್ಕೂ ಒಂದೇ ಥರ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಇದು ಸಪ್ರೇಟಾಗಿ ಆಚೆ ಕಡೆ ಪಾಕೆಟ್ಸಲ್ಲಿ ಸಿಗೋ ಅಂಥದ್ದು ಎಲ್ಲ ತೊಗೊಂಬಂದು ಹಾಕ್ಕೋಬೋದು. ಬಟ್ ನಾನು ಎಲ್ಲ ಒಂದೇ ಇದರಲ್ಲೇ ಮಾಡ್ಕೊಂಬಿಟ್ಟಿದ್ದೀನಿ. ಚಿಕನ್ ಮಸಾಲ ಆದರೂ ಅದೇ, ಮಟನ್ ಮಸಾಲ ಆದರೂ ಅದೇ, ಗರಂ ಮಸಾಲ ಪ್ರತಿಯೊಂದು ನಾನು ಒಂದೇ ಪೌಡರಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋದು ಈಗ ಸದ್ಯಕ್ಕೆ ನನ್ನ ಹತ್ರ ಇರೋ ಪೌಡರ್ ಖಾಲಿ ಆದಮೇಲೆ ಇನ್ನೊಂದ್ಸಲಿ ನಾನು ಮಾಡಿಕೊಂಡಾಗ ಖಂಡಿತ ವೀಡಿಯೋ ನಾನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಅದು ಹೇಳಿದ್ನಲ್ಲ ನಾನು, ಒಂದು ಮಸಾಲೆ ಪೌಡರ್ ಅಂತ ಅಂದ್ಬಿಟ್ಟು. ಸೊ ನಾನ್ ವೆಜ್ ಮಸಾಲ ರೆಸಿಪಿ ಪೌಡರ್ ಅಂತಲೇ ಹೇಳ್ಬೋದು ಅದನ್ನು ನಾನು ಇವಾಗ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಸ್ಟವ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಕಲಿಸ್ಕೊಳ್ತಾ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ ಇವಾಗ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇದೆಲ್ಲ ಹೋಮ್ ಮೇಡ್ ಇರೋದ್ರಿಂದ ನಾನು ಆರಾಮಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ತಿದ್ದೀನಿ. ನೀವು ಸ್ವಲ್ಪ ಪಾಕೆಟ್ಸಲ್ಲಿ ಆಚೆ ಕಡೆ ಸಿಗೋ ಅಂಥ ಪಾಕೆಟ್ಸಲ್ಲಿ ಏನಾದ್ರು ತೊಗೊಂಬಂದು ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ ಈಸ್ಟರ್ನ್ ಚೆನ್ನಾಗಿರುತ್ತೆ ಚಿಕನ್ ರೆಸಿಪೀಸ್ಗೆಲ್ಲ. ನೆಕ್ಸ್ಟ್ ತೇಜು ಚೆನ್ನಾಗಿರುತ್ತೆ. ಧನಿಯಾ ಪೌಡರಲ್ಲಿ ಬಂದುಬಿಟ್ಟು ಸ್ವಾದ್ ಅಂತಂದ್ಬಿಟ್ಟು ಒಂದು ಬ್ರ್ಯಾಂಡ್ ಇದೆ, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಆಚೆ ಪಕ್ಕ ಧನಿಯಾ ಪೌಡರೆಲ್ಲ ಸ್ವಲ್ಪ ಕಡಿಮೆ ಮಟ್ಟಿಗೆ, ತುಂಬ ರೇರಾಗಿ ಆಗೋಗಿದೆ ಅಂತಂದರೆ ಮಾತ್ರ ಪಾಕೆಟ್ಸ್ ತೊಗೊಂಬಂದು ಯೂಸ್ ಮಾಡೋದಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಅರ್ಥ ಪ್ರಕಾರ ಇದು ಚಿಲ್ಲಿ ಪೌಡರು, ನೀವೇನಾದರೂ ಗ್ರೀನ್ ಚಿಲ್ಲಿ ಹಾಕಿದ್ದಿದ್ರೆ ಒಗ್ಗರಣೆಗೆ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ನಾನಿಲ್ಲಿ ಪೆಪ್ಪರ್ನ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಸೇರಿಸ್ತಾ ಇರೋದ್ರಿಂದ ನನಗೆ ಚಿಲ್ಲಿ ಪೌಡರ್ ಕಡಿಮೆ ಸಾಕು ಮತ್ತು ಖಾರ ಜಾಸ್ತಿ ಆಗುತ್ತೆ ಅನ್ನಿಸ್ತು. ಸೊ ಆದ್ದರಿಂದ ನಾನು ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಯಾವುದೇ ಮಸಾಲ ರುಬ್ಬೋ ಅವಶ್ಯಕತೆ ಇಲ್ಲ, ಎಂಥದ್ದು ಇಲ್ಲ. ಈಸಿಯಾಗಿ ಗ್ರೇವಿ ಅಂತೂ ಸಖತ್ ಟೇಸ್ಟಾಗಿತ್ತು. ತಿಂದೇ ಹೇಳ್ತಾ ಇದ್ದೀನಿ. ಈ ಒಂದು ಸ್ಟೈಲಲ್ಲಿ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿ ಸಹ ಇರುತ್ತೆ ಚಿಕನ್ ಫ್ರೈ ರೆಸಿಪಿ. ತುಂಬ ಡ್ರೈಯಾಗಿ ಮಾಡಿಬಿಟ್ರೆ ರೈಸ್ಗೆಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ಮಟ್ಟಕ್ಕೆ ನೀರೆಲ್ಲ ಚೆನ್ನಾಗಿ ಚಿಕನ್ ಬೆಂದ ಮೇಲೆಲ್ಲ ಇಷ್ಟು ಒಂದು ಏನಂತೀವಿ ರೈಸ್ಗೆ ತಿನ್ನೋ ಅಷ್ಟು ಗ್ರೇವಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನನಗೆ ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ ನಾನು ನೀರನ್ನು. ನೀವು ಅಂದಾಜು ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಬೇಯಿಸ್ಕೊಳ್ತಾ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಸೊ ಇವಾಗ ಫೈನಲಿ ನಾನು ಒಗ್ಗರಣೆಗೆ ಇದೇನು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಲ್ಲ. ಯಾಕಂತಂದರೆ ನನಗೇನು ಚಿಕನ್ ರೆಸಿಪಿ, ನಾನ್ ವೆಜ್ ರೆಸಿಪಿಗೆಲ್ಲ ನಾನು ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನ ಹಾಕಲ್ಲ. ರುಬ್ಲಿಕ್ಕೆ ಹಾಕ್ತೀನಿ, ಇಲ್ಲ ಅಂತಂದರೆ ಫೈನಲಿ ನಾನು ಈ ರೀತಿ ಕುದಿಯೋ ಟೈಮಲ್ಲಿ ಹಾಕಿರ್ತೀನಿ. ಅದೊಂಥರ ಫ್ಲೇವರು, ಒಂಥರ ಸ್ಮೆಲ್ ರೀ. ನಿಜವಾಗ್ಲೂ ನೀವು ಯಾವಾಗಲಾದರೂ ಒಮ್ಮೆ ನೀವು ಇದು ಯಾವಾಗ ಇವತ್ತು ಮಾಡ್ತೀರಾದ್ರೆ ಇವತ್ತೇ ಟ್ರೈ ಮಾಡಿ. ನೀವು ಒಗ್ಗರಣೆಗೆ ಮಾತ್ರ ಲಾಸ್ಟಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿ, ರೆಸಿಪಿ ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿ ತುಂಬ ಟೇಸ್ಟ್ ಇರುತ್ತೆ, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ 3/4% ನನಗೆ ಚಿಕನ್ ಆದಂಗೆ ಇನ್ನೊಂದು 2-3 ನಿಮಿಷ ಬೇಯಿಸೋಕ್ಕೆ ಹಂಗೆ ನಾನು ಸ್ವಲ್ಪ ಕ್ಯಾಪ್ ಮುಚ್ಚಿಬಿಟ್ಟು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ರೈಸ್ ಸಹ ಆಯಿತು. ನನಗೆ ರೈಸನ್ನು 1.5 ಗ್ಲಾಸ್ ರೈಸನ್ನ ಇಟ್ಟಿದ್ದೆ, ರೈಸು ಸಹ ಆಯಿತು. ಸೊ ಈಗ ಫೈನಲಿ ನಾನು ಚಿಕನ್ ಕರಿ ಮತ್ತು ರೈಸ್ನ ಮಾಡಿದ್ದಾಯಿತು, ಮಕ್ಕಳಿಗೆಲ್ಲ ಬಡಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಬಿಜಾಪುರದಿಂದ ಬರಬೇಕಂತಂದರೆ ಖಡಕ್ ರೊಟ್ಟಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಇದೆ ರೊಟ್ಟಿ. ನಾನ್ ವೆಜ್ಗಂತೂ ಸೂಪರಾಗಿರುತ್ತೆ. ಸೊ ಆ ರೊಟ್ಟಿ ಇತ್ತು. ನಮ್ಮ ಮನೆಯವ್ರಿಗೆ ಮುದ್ದೆ ಚಪಾತಿ ಏನು ಮಾಡಿರಲಿಲ್ಲಲ್ಲ, ರೊಟ್ಟಿ ಜೊತೆನೇ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ರೊಟ್ಟಿ ಜೊತೆನೇ ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸೂಪರಾಗಿತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.